ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಅನುಭವ ಮಂಟಪದ ವಿಷಯವಾಗಿ ನಾವು 2-3 ದಿನಗಳಿಂದ ತಿಳ್ಕೊಳ್ತಾ ಇದ್ದೀವಿ. ಅನುಭವ ಮಂಟಪ ಇಡೀ ಜಗತ್ತಿನಲ್ಲಿ ವಿಶಿಷ್ಟವಾದಂತಹ ಒಂದು ಸಂಸ್ಥೆ. ಇಲ್ಲಿ ಮಾನವನ ಬದಲಾವಣೆಗೆ ಬಹಳ ಮುಖ್ಯವಾದ ಒತ್ತು ಕೊಟ್ಟರು. ಮಾನವತ್ವದಿಂದ ದೈವತ್ವದ ಕಡೆಗೆ ಪ್ರಯಾಣ ಮಾಡ್ತಕ್ಕಂಥದ್ದು. ಅಲ್ಲಿ ಯಾವುದೇ ಭೇದ ಇಲ್ಲದೆ ಪ್ರವೇಶ ಕೊಟ್ಟಿದ್ದು ಬಹಳ ಮುಖ್ಯವಾದಂತಹ ಸಂಗತಿ. 12ನೇ ಶತಮಾನ ಮತ್ತು 12ನೇ ಶತಮಾನಕ್ಕಿಂತ ಮೊದಲು ಭೇದಗಳಿದ್ವು ಇಡೀ ಪ್ರಪಂಚದಲ್ಲಿ, ಭಾರತದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ. ಮೊಟ್ಟ ಮೊದಲನೇ ಭೇದ ಅಂದ್ರೆ ಹೆಣ್ಣು ಗಂಡು ಅನ್ನುವಂಥದ್ದು. ಅಂದ್ರೆ ಹೆಣ್ಣು ಅಂದ್ರೆ ಕಡಿಮೆ ಅನ್ನುವಂಥದ್ದು ಪಾಶ್ಚಿಮಾತ್ಯರಲ್ಲೂ ಇತ್ತು. ನಿಮಗೆಲ್ಲ ಒಂದು ಸಂಗತಿ ಗೊತ್ತಿದೆಯಲ್ಲೋ, ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 200 ವರ್ಷಗಳ ನಂತರ ಹೆಣ್ಮಕ್ಳಿಗೆ ಅಲ್ಲಿ ವೋಟಿಂಗ್ ಪವರ್ಸ್, ಮತದಾನದ ಹಕ್ಕು ಸಿಕ್ಕಿದ್ದು. ಅಲ್ಲಿವರೆಗೂ ಹಕ್ಕು ಸಿಕ್ಕಿರಲಿಲ್ಲ. ಅಂದ್ರೆ ಭೇದಗಳು ಬಹಳ ಇದ್ವು. ಹೆಣ್ಣು ಗಂಡು ಭೇದ, ಜಾತಿ ಭೇದ, ವರ್ಣಭೇದ ನಮ್ಮಲ್ಲಿ ಇರಲಿಲ್ಲ. ಆದರೆ ಸಹಜವಾಗಿ ಜಾತಿ ಭೇದ ಇತ್ತಲ್ಲ, ಅದು ವರ್ಣಭೇದಷ್ಟೇ ಕೆಟ್ಟದಾಗಿತ್ತು, ಕಠಿಣವಾಗಿತ್ತು. ಇನ್ನು ವರ್ಗಭೇದ ಅಂತೂ ಇಲ್ಲ, ಎಲ್ಲ ಕಡೆ ಇತ್ತು. ಬಡವ ಶ್ರೀಮಂತ ಅನ್ನುವಂತಹ ಭೇದ. ಅನುಭವ ಮಂಟಪದಲ್ಲಿ ಯಾವ ಭೇದಕ್ಕೂ ಅವಕಾಶ ಇರಲಿಲ್ಲ. ಮೊದಲನೇದಾಗಿ ಹೆಣ್ಣು ಗಂಡು ಭೇದ ಮಾಡ್ತಾ ಇದ್ದಿದ್ದೇನಕ್ಕೆ ಅಂದ್ರೆ ಆಕೆ ರಜಸ್ವಲೆ ಆಗ್ತಾಳೆ, ಮುಟ್ಟಾಗ್ತಾಳೆ, ಅದಕ್ಕೆ ದೀಕ್ಷೆಗೆ ಅನರ್ಹಳು ಅಂತ ಮಾಡಿದ್ರು. ಮೊಟ್ಟ ಮೊದಲು ಬಸವಣ್ಣನವರು ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟಿದ್ದೆ ಹೆಣ್ಮಕ್ಳಿಗೆ ಅಂತ ಅನ್ಸುತ್ತೆ. ಅಕ್ಕನಾಗಮ್ಮನೇ ಮೊಟ್ಟ ಮೊದಲನೆಯ ದೀಕ್ಷಾ ಪಡ್ಕೊಂಡಂತವ್ರು ಇರ್ಬೋದು ಬಸವಣ್ಣವರಿಂದ. ಬಸವಣ್ಣವರೇ ದೀಕ್ಷೆ ಕೊಟ್ಟರು ಅಕ್ಕನಾಗಮ್ಮನವ್ರಿಗೆ. ಇನ್ನು ಆನಂತರ ಎಲ್ಲರಿಗೂ ಪ್ರವೇಶಕ್ಕೆ, ಧರ್ಮ ಪ್ರವೇಶಕ್ಕೆ ಪ್ರಾರಂಭದಲ್ಲೇ ಹೆಣ್ಮಕ್ಳಿಗೆ ಪ್ರವೇಶ, ಯಾವುದೇ ಭೇದ ಅಲ್ಲಿ ಹೊರಟೋಯ್ತು. ಹೆಣ್ಣು ಗಂಡು ಭೇದ ಹೊರಟೋಯ್ತು. ಇನ್ನು ಜಾತಿ ಭೇದ, ಜಾತಿ ಭೇದದ ವಿಷಯದಲ್ಲೂ ಶರಣರು ಸ್ಪಷ್ಟವಾಗಿ ಹೇಳಿದ್ರು, ಜಾತಿ ಎನ್ನುವಂಥದ್ದು ಪರಮಾತ್ಮ ಮಾಡಿದಂಥದ್ದಲ್ಲ, ಅದು ಮಾನವ ಕಲ್ಪಿತ. ಮಾಂಸಾಹಾರ ತಿನ್ನೋ ಕಾರಣಕ್ಕೆ ಕೀಳು ಅಂತ ಮಾಡಿದ್ರೆ ಮತ್ ನೀವು ಯಾಗದಲ್ಲಿ ಮಾಂಸ ತಿಂತಿರಲ್ಲ ಅಂತ ಪ್ರಶ್ನೆ ಮಾಡಿದ್ರು. ತಿಂತಿದ್ರು ಮೊದಲು. ಹೋತಗಳನ್ನ, ಆಡುಗಳನ್ನ ಯಾಗದಲ್ಲಿ ಬಲಿ ಕೊಟ್ಬಿಟ್ಟು ಅದರ ಪ್ರಸಾದವನ್ನು ಎಲ್ಲರೂ ತಗೊಳ್ತಾ ಇದ್ರು. ಅದು ಬೇರೆ ಬೇರೆ ಪ್ರಾಚೀನ ಗ್ರಂಥಗಳಲ್ಲೂ ಇದೆ. ಬಸವಣ್ಣವ್ರ ಕಾಲಕ್ಕೆ ನೇರವಾಗಿ ನಡೀತಿತ್ತು. ಅದಕ್ಕೆ ಒಬ್ಬ ಶರಣೆ ಪ್ರಶ್ನೆ ಮಾಡಿದ್ಲು, ನೀವು ಈ ಗೋಮಾಂಸ ತಿನ್ನೋರ್ನ ಕೀಳು ಅಂತೀರಿ, ಮಾದಿಗರು ಅವರೆಲ್ಲ ಗೋಮಾಂಸ ತಿಂತಿದ್ರು ಅವಾಗ. ಮೀನುಗಳನ್ನ ಮತ್ತು ಹಾಡು ಕುರಿಗಳನ್ನ ನೀವು ತಿಂತಿರಲ್ಲ. ಮೀನನ್ನು ಇವತ್ತಿಗೂ ಕೂಡ ಸಮುದ್ರ ದಂಡೆಯಲ್ಲಿರ್ತಕ್ಕಂಥ ಬ್ರಾಹ್ಮಣರು ಕೂಡ ಮೀನನ್ನ ಸಮುದ್ರ ತರಕಾರಿ ಅಂತಾರೆ. ಆ ಕಾರಣಕ್ಕಾಗಿ ಏನಾದ್ರು ಕೀಳು ಮಾಡಂಗಿದ್ರೆ ಮಾಂಸಾಹಾರ ಬಿಡಿಸಿ, ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆ ಮಾಂಸಾಹಾರವನ್ನು ಬಿಡಿಸಿ ದೀಕ್ಷೆ ಕೊಡಬೇಕು. ಲಿಂಗ ದೀಕ್ಷೆಯನ್ನು ಕೊಡೋದ್ರಲ್ಲಿ ಜಾತಿ ಭೇದ ಕೂಡ ಮಾಡಲಿಲ್ಲ. ವರ್ಣಭೇದ ಅಂತೂ ಇರಲಿಲ್ಲ ಬಿಡಿ, ಅದು ತೊಂದರೆ ಇರಲಿಲ್ಲ. ವರ್ಗಭೇದ ಇತ್ತು, ಅಂದ್ರೆ ಬಡವ ಶ್ರೀಮಂತ, ಅದು ಕೂಡ ತೆಗೆದು ಹಾಕಿದ್ರು ಬಸವಣ್ಣವರು.
ಮುಂದೆ ಕಡ್ಡಾಯವಾಗಿ ಇವತ್ತು ಧರ್ಮದ ಹೆಸರನ್ನ ಹೇಳ್ತಕ್ಕಂಥವರು ಕೂಡ ಯಾರೋ ಕಟ್ಟ ಪ್ರತಿಪಾದಕರು, ಬಸವ ತತ್ವದ ಪ್ರತಿಪಾದಕರು ಅಂತ ಅನ್ಕೊಂಡಿದಾರೋ ಅವರು ಒಂದು ಪಾಲಿಸ್ತಾ ಇಲ್ಲ. ಏನಪ್ಪಾ ಅಂತಂದ್ರೆ, ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಲಿಂಗ ಪೂಜೆ ಆಗಬೇಕು. ಇನ್ನು ಬಸವಣ್ಣವರು ಸ್ಪಷ್ಟವಾಗಿ ಹೇಳ್ತಾರೆ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಅನುಭವ ಮಂಟಪವನ್ನು ಕಟ್ಟೋದ್ರಲ್ಲಿ ಇದು ಬಹಳ ಮುಖ್ಯವಾದ ಪಾತ್ರ ವಹಿಸಿತ್ತು, ಗಮನಿಸ್ಬೇಕು. ಯಾಕೆ ನಾವು 5 ಗಂಟೆಗೆ ಪ್ರಾರ್ಥನೆ ಎಬ್ಬಿಸ್ತೀವಿ ಮತ್ತು ನಿಮಗೆಲ್ಲ 5:40 ಪ್ರಾರ್ಥನೆಗೆ ಬರಬೇಕು ಅಂತ ಹೇಳ್ತೀವಿ ಅಂದ್ರೆ, ನೀವು ಇದನ್ನ ಕಲಿದೇ ಹೋದ್ರೆ, ಬೆಳಿಗ್ಗೆ ಬೇಗ ಹೇಳೋದನ್ನ ಕಲಿದೇ ಹೋದ್ರೆ ಮತ್ತು ಬೆಳಗಿನ ಸಾಧನೆಯನ್ನು ಕಲಿದೇ ಹೋದ್ರೆ ನೀವು ಜೀವನದಲ್ಲಿ ಪರಮಾನಂದವನ್ನು ಪಡೆಯಕ್ಕೆ ಸಾಧ್ಯವೇ ಇಲ್ಲ. ಅದು ಕಟ್ಟಿಟ್ಟ ಬುತ್ತಿ. ಅದು ಎಲ್ಲಾದ್ರೂ ಕೇಳಿದರೆ 8 ಗಂಟೆಗೆ ಎದ್ದು ಸಮಾಧಿ ಸ್ಥಿತಿ ಪ್ರಾಪ್ತಿ ಮಾಡ್ಕೊಂಡಿದ್ದಾನೆ, ಸಿದ್ಧ ಪುರುಷನಾಗಿದ್ದಾನೆ, 8 ಗಂಟೆಗೆ ಹೇಳ್ತಾನೆ, ರಾತ್ರಿ 12 ಗಂಟೆಗೆ ಮಲ್ಕೊಂತಾನೆ, 1 ಗಂಟೆಗೆ ಮಲ್ಕೊಂತ. ಅವ್ರವ್ರ ಅನುಯಾಯಿಗಳು ಯಾರೋ ಗುರುಗಳಿಗೆ ಕೊಟ್ಟಿರ್ಬೋದು ಅವ್ರು ಸಿದ್ಧ ಪುರುಷರಾಗಿದ್ದಾರೆ ಅಂತ ಹೇಳಿ. ಆದ್ರೆ ವಾಸ್ತವಿಕವಾಗಿ ಅವ್ರು ಸಿದ್ಧ ಪುರುಷರಲ್ಲ. ಇದನ್ನ ಕಡ್ಡಾಯವಾಗಿ ಹೇಳಿದ್ರು ಅನುಭವ ಮಂಟಪದಲ್ಲಿ. ನೀವು ಯಾವುದೋ ಭೇದ ಮಾಡೋದಿಲ್ಲ, ನಾವು ಅನುಭವ ಮಂಟಪಕ್ಕೆ ಎಲ್ರಿಗೂ ಪ್ರವೇಶ ಕೊಡ್ತೀವಿ. ಆದರೆ ಕಡ್ಡಾಯವಾಗಿ ಪಾಲಿಸ್ಬೇಕಾದ್ದು ಅಂದ್ರೆ ಪೂಜೆ ಮತ್ತು ಕಾಯಕ ಪ್ರಸಾದ. ಪೂಜೆ ಮಾಡಲೇಬೇಕು. ಲಿಂಗ ಧರಿಸ್ಕೊಳ್ಳೋದು ಕಡ್ಡಾಯ, ಪೂಜೆ ಕಡ್ಡಾಯ. ಅದು ಬೆಳಗ್ಗೆ ಹೊತ್ತೇ ಮಾಡಬೇಕು. ಈಗ ತುಂಬಾ ಜನ ಅದನ್ನ ಮಾರ್ಪಾಡು ಮಾಡ್ಕೊಂಡ್ರು, ಸ್ವಾಮೀಜಿಗಳಿಂದ ಹಿಡ್ಕೊಂಡು. ಅದರಲ್ಲಿ ಶಿವಯೋಗ ಮಂದಿರ ಏನಾಯ್ತು, ಆ ಶಿವಯೋಗ ಮಂದಿರದಲ್ಲಿ ಒಂದು ರೂಢಿ ಹಾಕಿದ್ರು ಸ್ವಾಮೀಜಿಗಳಿಗೆ. ಏನಪ್ಪಾ ಅಂದ್ರೆ, ಗದ್ದಿಗೆ ಮೇಲೆ ಪ್ರಸಾದ ಆಗ್ಬೇಕು. ಪೂಜೆ ಮಾಡ್ಕೊಂಡ್ ಕೂಡ್ಲೆ ಗದ್ದಿಗೆ ಮೇಲೆ ಪ್ರಸಾದ ಆಗ್ಬೇಕು. ಅದಕ್ಕೆ ಅವ್ರು ಏನ್ ಮಾಡ್ಬಿಟ್ರು, ಅಡಿಗೆ ಒಗ್ಗರಣೆ ಬಿದ್ಮೇಲೆ ಜಳಕಕ್ಕೆ ಹೋಗೋದು. ಈಗಲೂ ಎಷ್ಟೋ ಜನ ಮಠಗಳಲ್ಲಿ ಅಡಿಗೆ ತಯಾರಾಯ್ತಾ ಅಂತ ತಿಳ್ಕೊಂಡು ನೋಡ್ಕೊಂಡು, ತಿಂಡಿ ತಯಾರಾಗಿದ್ದು ನೋಡ್ಕೊಂಡು ಜಳಕಕ್ಕೆ ಹೋಗ್ತಾರೆ. ಅದು ಸರಿಯಾದ ಪದ್ಧತಿ ಅಲ್ಲ. ಅಂದ್ರೆ ಪ್ರಸಾದಕ್ಕೋಸ್ಕರನೇ ಪೂಜೆ ಮಾಡಿದ್ರೆ ಅದು ಪೂಜೆನೇ ಅಲ್ಲ ಶರಣರ ಪ್ರಕಾರ. ಬೆಳಗಿನ ಪೂಜೆ ಮಾತ್ರ ಕಡ್ಡಾಯವಾಗಿ ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ, ಪೂಜೆ ಆಗಬೇಕು. ಇನ್ನು ಕಾಯಕ ಮಾಡಿಯೇ ಬದುಕಬೇಕು, ಅದು ಕಡ್ಡಾಯಗೊಳಿಸಿ. ನೀ ಬೇಕಾದ ಶ್ರೀಮಂತರ ಇರು, ಕೋಟ್ಯಾಧೀಶ ಇರ್ಬೋದು, ನೀನು ಕೂತುಣ್ಣಕ್ ನಿನಗೆ ಅಧಿಕಾರ ಇಲ್ಲ. ಕೂತುಂಡ್ರೆ ಅದು ಪ್ರಸಾದ ಅಲ್ಲ. ನಮ್ಮ ಅಜ್ಜ ಗಳಿಸಿದ ಆಸ್ತಿ ಇದೆ, ಅಪ್ಪ ಗಳಿಸಿದ ಆಸ್ತಿ ಇದೆ, ಆದ್ರಿಂದ ನನಗೇನು ತೊಂದರೆ ಇಲ್ಲ, ಕೂತುಣ್ತೀನಿ ಅಂದ್ರೆ ಕಾಯಿಲೆ ಬಂದೇ ಬರುತ್ತೆ ಅಂತ ಹೇಳಿ ನೀನು ಕೂತೂಟ ಮಾಡ, ಮತ್ತೆ ಪುಣ್ಯ ಬರಲ್ಲ. ನೀನು ಕಾಯಕ ಮಾಡ್ಲಿಲ್ಲ, ದಾಸೋಹ ಮಾಡ್ಲಿಲ್ಲ ಅಂದ್ರೆ ಅದು ಪುಣ್ಯದ ಮಾರ್ಗ. ಅದು ಕಾಯಕ ಮತ್ತು ದಾಸೋಹ. ಕಾಯಕದಿಂದ ಶರೀರ ಗಟ್ಟಿ ಆಗತ್ತೆ, ದಾಸೋಹದಿಂದ ಮನಸ್ಸು ಗಟ್ಟಿ ಆಗತ್ತೆ, ಪುಣ್ಯ ಪ್ರಾಪ್ತಿ ಆಗತ್ತೆ. ಇದನ್ನ ಅನುಭವ ಮಂಟಪದಲ್ಲಿ ಕಡ್ಡಾಯವಾಗಿ ಮಾಡಿದ್ರು. ನೀವು ಅಷ್ಟೇ, ಯಾರು ಬಸವ ಭಕ್ತರು ಅಂತ ಅನ್ನಿಸ್ಕೊಂತಿರೋ ಅವರು ಕಣೆ ಪಕ್ಷ 5 ಗಂಟೆಗೆ ಹೇಳೋದು. ಎಲ್ಲೇ ಇರಿ ನೀವು, ಮನೇಲೇ ಇರಿ, ಮಠದಲ್ಲೇ, ಮಹಾಮನೇಲೇ ಇರಿ, ಎಲ್ಲಾದ್ರೂ ಇರಿ, ಕನಿಷ್ಠ 5 ಗಂಟೆ ಎದ್ದಳ್ಳೇಬೇಕು. ಎದ್ದು ಸ್ನಾನ ಪೂಜೆ ಮಾಡ್ಕೊಳ್ಬೇಕು. ಈಗ ನಾವು ಆರೋಗ್ಯ ದೃಷ್ಟಿಯಿಂದ ಒಂದು ರಿಯಾಯಿತಿ ಕೊಟ್ಟಿದ್ದೀವಿ. ಏನಂದ್ರೆ, ಬೆಳಗ್ಗೆ ನೀರು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಮುಂದೆ ಬರ್ತಾ ಬರ್ತಾ ಅದು ಅಗತ್ಯ ಬೀಳಲ್ಲ. ಬೆಳಗ್ಗೆ ಎದ್ದು ಕೂಡಲೇ ನೀರಿನ ಅಗತ್ಯ ಬೀಳಲ್ಲ. ಅಂದ್ರೆ ಯಾರಿಗೆ ಪ್ರಾಣಲಿಂಗ ಸ್ಥಿತಿ ಅಳವಡ್ತಾ ಇದೆಯೋ ಅವ್ರಿಗೆ ಬೆಳಗ್ಗೆ ಎದ್ದು ಕೂಡಲೇ ನೀರು ಕುಡಿಯೋ ಅಗತ್ಯ ಇಲ್ಲ. ಇಲ್ಲಿ ಜಂಗಮ ದೀಕ್ಷೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಾಣಲಿಂಗ ಸ್ಥಿತಿ ಅಳವಟ್ಟಿದೆ ಅಂತ ಭಾವಿಸ್ಕೊಂಡ್ಬಿಟ್ರು. ನೋ, ಅದು ದೀಕ್ಷೆಯಿಂದ ಬರುವಂತಹದ್ದಲ್ಲ. ಪ್ರಾಣಲಿಂಗ ಸ್ಥಿತಿ ಸಾಧನೆಯಿಂದ ಬರುವಂತಹದ್ದು. ಇಷ್ಟಲಿಂಗವನ್ನ ದೀಕ್ಷೆಯಿಂದ ಕೊಡ್ಬೋದು. ಪ್ರಾಣಲಿಂಗ ಮತ್ತು ಭಾವಲಿಂಗ ಸಾಕ್ಷಾತ್ಕಾರ ಎಂದೇ ಅದು ಪ್ರತಿಯೊಬ್ಬನೂ ಸಾಧನೆ ಮಾಡಲೇಬೇಕು. ಸಾಧನೆ ಮಾಡದೆ ನನಗಾಗಿದೆ ಅಂದ್ರೆ ಅದು ಸುಳ್ಳು ಹೇಳ್ತಿದಾರ ಅವರು ಅಂತ. ಅವ್ರು ಎಷ್ಟೇ ದೊಡ್ಡವ್ರು ಇರ್ಬೋದು.
ದೊಡ್ಡ ದೊಡ್ಡ ಜಗದ್ಗುರುಗಳು, ದೊಡ್ಡ ದೊಡ್ಡ ಬಸವ ತತ್ವದ ವಾರಸುದಾರರು ಅನ್ನಿಸ್ಕೊಂಡಂಥವ್ರಿಗೂ ಕೂಡ ಪ್ರಾಣಲಿಂಗ ಸ್ಥಿತಿ ಸಾಧ್ಯ ಆಗಿದೆ ಅಂತ ನನಗನ್ಸಲ್ಲ. ಅದ ಪ್ರಾಣಲಿಂಗ ಸ್ಥಿತಿ ಅಳವಟ್ರೆ, ಪ್ರಾಣಲಿಂಗ ಸಾಕ್ಷಾತ್ಕಾರ ಆಯ್ತಪ್ಪ ಅಂತಂದ್ರೆ ಅವನು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೆ ಹೋಗ್ತಾನೆ. ಒಳಗೊಂದು ಹೊರಗೊಂದು ಮಾಡಲ್ಲ. ಮತ್ತು ಕಟ್ಟ ಬಸವ ತತ್ವ ಅವನ್ ಪಾಲನೆ ಮಾಡ್ತಾನೆ. ಅವನೇನು ಬೋರ್ಡ್ ಹಾಕೊಳ್ಳೋ ಅಗತ್ಯ ಇಲ್ಲ. ಆದ್ರಿಂದ ನಾವೆಲ್ಲರೂ ತಿಳ್ಕೋಬೇಕು, ಅನುಭವ ಮಂಟಪದಲ್ಲಿ ಬಹಳ ಕಡ್ಡಾಯವಾಗಿ ಮಾಡಿದಂಥದ್ದು ಅಂದ್ರೆ ನೆನ್ನೆ ಹೇಳ್ತಿದ್ದೆ, ಸಮಾನತೆ, ಸಹೋದರತ್ವ ಮತ್ತು ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅದನ್ನ ಕೇವಲ ದೈಹಿಕ ಸ್ವಾತಂತ್ರ್ಯ ಅಥವಾ ದೇಶದ ಸ್ವಾತಂತ್ರ್ಯ ಅಂತ ಹೇಳಿ ಶರಣರು ಪ್ರತಿಪಾದನೆ ಮಾಡಲಿಲ್ಲ. ಆತ್ಮ ಸ್ವಾತಂತ್ರ್ಯದ ಕಡೆ ಗಮನ ಕೊಟ್ಟರು. ಆತ್ಮ ಸ್ವಾತಂತ್ರ್ಯವನ್ನ ಪಡ್ಕೊಂಡ್ರೆ ಇನ್ನೆಲ್ಲ ಸ್ವಾತಂತ್ರ್ಯ ಬಂದೇ ಬರುತ್ತೆ ಅಂತ ಶರಣರ ಪರಿಕಲ್ಪನೆ ಇತ್ತು. ಬಸವಣ್ಣನವ್ರು ಏನಾದರೂ ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆನೂ ಯೋಚನೆ ಮಾಡಿದ್ರೆ ಬಸವಣ್ಣವ್ರ ಕೈಯಲ್ಲಿ ಒಂದು ಅವಕಾಶ ಇತ್ತು. ಬಿಜ್ಜಳ ಬಸವಣ್ಣವ್ರ ಮಾತು ಕೇಳ್ತಿದ್ದ. ಅಂದ್ರೆ ಪ್ರಜಾಪ್ರಭುತ್ವ ಮಾದರಿಯನ್ನ ಅವತ್ತೇ ಜಾರಿಗೆ ತಂದಿದೆ. ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತಂದರು ಅನುಭವ ಮಂಟಪದಲ್ಲಿ. ಆದ್ರೆ ರಾಜಕೀಯವಾಗಿ ಪ್ರಜಾಪ್ರಭುತ್ವ ಬರಲಿಲ್ಲ. ಅದು ಹಳ್ಳಿಗಳಲ್ಲಿತ್ತು, ಆದ್ರೆ ಅದೇ ಪ್ರಯೋಜನ ಇಲ್ಲ. ಅದರಿಂದ ಹಳ್ಳಿಗಳಲ್ಲಿ ಸಹಜವಾಗಿ ಅದು ಗುರು ಹಿರಿಯರಿಗೆ, ಜ್ಞಾನಿಗಳಿಗೆ ಬೆಲೆ ಇತ್ತು. ನಮ್ಮ ದೇಶದಲ್ಲಿ ಪಂಚರು ಅಂತ ಮಾಡ್ತಿದ್ರು, ನೇಮಕ ಮಾಡ್ತಿದ್ರು ಪಂಚರು. ಅದಕ್ಕೆ ಪಂಚಾಯಿತಿ ಅನ್ನೋ ಹೆಸರು ಬಂದಿದ್ದು. ಆದರೆ ಅದನ್ನ ಜನಗಳೇ ಆರಿಸ್ಬೇಕು, ರಾಜನನ್ನ ಜನಗಳೇ ಆರಿಸ್ಬೇಕು, ಮುಖಂಡನನ್ನ ಅನ್ನೋದನ್ನು ಮಾಡಲಿಲ್ಲ. ಅದನ್ನು ಮಾಡಿದ್ರೆ ಬಿಜ್ಜಳ ಮತ್ತು ಬಸವಣ್ಣ ಒಂದ್ ವೇಳೆ ಅವತ್ತು ಅವರ ವ್ಯಾಪ್ತಿಯಲ್ಲಿ ಏನು ಕಲ್ಯಾಣ ಇತ್ತು, ಒಂದು ಅಂದಾಜು ಒಂದು 4-5 ಜಿಲ್ಲೆಗಳು, ಮಹಾರಾಷ್ಟ್ರದ್ದು, ಕರ್ನಾಟಕದ್ದು, ಆಂಧ್ರದ್ದು ಕೂಡಿದ್ರೆ ಒಂದು 5-6 ಜಿಲ್ಲೆಗಳು, 8-10 ಜಿಲ್ಲೆಗಳೇ ಇದ್ವೇನೋ ಅಂತ ಕಾಣಿಸುತ್ತೆ. ದೊಡ್ಡದಿತ್ತು ಕಲ್ಯಾಣ ರಾಜ್ಯ. ಅವತ್ತು ಜಾರಿಗೆ ಬಂದ್ಬಿಟ್ಟಿದ್ದಿದ್ರೆ ಸುದೀರ್ಘಾವಧಿ ಸಿಕ್ಕಿತ್ತು ಅವರಿಗೆ. ಬಹಳ ಅದ್ಭುತವಾದಂತಹ ಸಾಧನೆ ಆಗ್ತಿತ್ತು. ಒಂದ್ ಕಡೆ ಬಸವಣ್ಣನವರ ಆಧ್ಯಾತ್ಮಿಕ ಶಕ್ತಿ ಇತ್ತು, ಇನ್ನೊಂದ್ ಕಡೆ ಬಿಜ್ಜಳನ ಸೈನ್ಯ ಶಕ್ತಿ ಇತ್ತು. ಆವತ್ತೇ ಏನಾದರೂ ಸಂವಿಧಾನದ ಕಲ್ಪನೆ ಅಂದ್ರೆ ಇಂಗ್ಲೆಂಡಲ್ಲಿ ನಡೆದಿತ್ತು. ಅದು ಇಂಗ್ಲೆಂಡಲ್ಲಿ ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಅದೇ ವೇಳೆಗೆ ಸರಿಯಾಗಿ 12ನೇ ಶತಮಾನದಲ್ಲೇ ಪ್ರಾರಂಭ ಆಗಿದ್ದದು. ಅಮೆರಿಕ ಅಂತೂ ಇನ್ನೂ ಹುಟ್ಟೇ ಇರಲಿಲ್ಲ, ಅಮೆರಿಕ ಕಂಡು ಹಿಡಿದಿರ್ಲಿಲ್ಲ. ಅದು ಜಗತ್ತಿನಿಂದ ಪರಿಚಯ ಇರಲಿಲ್ಲ, ಜಗತ್ತಿನ ಜನರ ಜೊತೆಗೆ ಪರಿಚಯ ಇರಲಿಲ್ಲ. ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ 3 ಖಂಡಗಳು ಜನರ ಜೊತೆಗೆ ಸಂಪರ್ಕದಲ್ಲಿರಲಿಲ್ಲ. ಅಂದ್ರೆ ಅಲ್ಲಿಗೆ ಸಮುದ್ರ ಮಾರ್ಗದಲ್ಲೇ ಹೋಗ್ಬೇಕಾಗಿತ್ತು, ಸಮುದ್ರ ಮಾರ್ಗ ಕಂಡು ಹಿಡಿದಿರ್ಲಿಲ್ಲ. ಹಾಗಾಗಿ ಅಲ್ಲಿ ಪ್ರಜಾಪ್ರಭುತ್ವದ ಪ್ರಶ್ನೆ ದೂರ ಉಳಿತಿತ್ತು. ಇಂಗ್ಲೆಂಡ್ನವ್ರು ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ರು. ಆವಾಗ ಕಲ್ಯಾಣ ರಾಜ್ಯದಲ್ಲಿ ಅನುಭವ ಮಂಟಪದ ಪರಿಕಲ್ಪನೆ ಬಂದ ಹಾಗೆ ರಾಜಕೀಯ ಪ್ರಜಾಪ್ರಭುತ್ವದ ಕಡೆ ಯೋಚನೆ ಮಾಡಿದ್ದಿದ್ರೆ ಇಡೀ ವಿಶ್ವದ ಇತಿಹಾಸವೇ ಬದಲಾವಣೆ ಆಗೋಗ್ಬಿಡ್ತಿತ್ತು. ಬುದ್ಧನ ಕಾಲಕ್ಕಾಗ್ಲಿ, ಮಹಾವೀರನ ಕಾಲಕ್ಕಾಗ್ಲಿ ಆಯಾ ಗುರುಗಳು ಹೋದ್ಮೇಲೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಆ ಪ್ರವಾಹ ವ್ಯತ್ಯಾಸ ಆಗ್ಬಿಡ್ತಾ ಇತ್ತು. ಬಸವಣ್ಣವ್ರ ಕಾಲಕ್ಕೂ ಹಂಗೆ ಆಯ್ತು. ಬಸವಣ್ಣವರು, ಪ್ರಭುದೇವರು, ಚನ್ನಬಸವಣ್ಣ ಎಲ್ಲ ಹೋದ್ಮೇಲೆ ಈ ಆಧ್ಯಾತ್ಮಿಕ ಪ್ರವಾಹ ಕಡಿಮೆ ಆಗ್ಬಿಡುತ್ತೆ. ಆಯ್ತು, ಅದು ಅವ್ರ ವಚನದಲ್ಲೂ ಬರುತ್ತೆ. ಇನ್ನು ಮೊದಲು ಇದ್ದ ಭಕ್ತಿ ಇನ್ಮೇಲೆ ಇಲ್ಲಪ್ಪ, ಕಲಿಯುಗ ಪ್ರವೇಶ ಆದಂಗೆ ಅಂತ ಲೆಕ್ಕ ಹೇಳಿ ನಿಮ್ಮ ಐಕ್ಯ ಸ್ಥಿತಿ ನೋಡ್ಕೊಂಬೇಡಿ ಅಂತ ಹೇಳಿ ಅಲ್ಲಮ ಪ್ರಭುಗಳೇ ಆಜ್ಞೆ ಮಾಡ್ಬಿಡ್ತಾರೆ. ಅಂದ್ರೆ ಇಲ್ಲಿ ಏನೋ ದೇವ್ರ ಇಚ್ಛೆ, ಪ್ರಕೃತಿ ಇಚ್ಛೆ ಇರ್ಬೋದು. ಆಧ್ಯಾತ್ಮಿಕತೆ ಮುಂದುವರೆದ್ ಬಿಟ್ರೆ ಇಲ್ಲಿ ಗಲಾಟೆಗಳು,
ರೋಗಗಳು, ಆಮೇಲಿಂದ ಜಗಳಗಳು, ಕೋರ್ಟು ಏನೂ ಇರಲ್ಲ. ಎಲ್ಲರೂ ತಮ್ಮ ತಮ್ಮ ಆತ್ಮಸಾಕ್ಷಿಯಾಗಿ ಬದುಕ್ಬಿಡ್ತಾರೆ. ಅದು ಪ್ರಾಯಶಃ ಪ್ರಕೃತಿಗೆ ಅಥವಾ ಜನರಿಗೆ ಇಷ್ಟ ಆಗಲ್ಲ. ಎಲ್ಲ ಜನರಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಸಣ್ಣದರಿಂದ ಸಾಧನೆ ಮಾಡಬೇಕು, ಹೊಡೆದಾಡ್ತಿರ್ಬೇಕು, ಬಡದಾಡ್ತಿರ್ಬೇಕು, ರೋಗದಲ್ಲಿ ಒದ್ದಾಡ್ತಿರ್ಬೇಕು. ಅದರಲ್ಲಿ ಪಾರಾಗಿ ಕೆಲವರು ಧರ್ಮ ಮತ್ತು ಅಧ್ಯಾತ್ಮವನ್ನು ಹಿಡಿತಾರೆ. ಅದು ಇಲ್ಲಿ ನಾವು ಪ್ರಯೋಗ ಮಾಡ್ತಿರೋದು ಕೂಡ ಇಲ್ಲಿ ಅನುಭವ ಮಂಟಪದಲ್ಲಿ ಏನ್ ಬಸವಣ್ಣವರು ಪ್ರಯೋಗ ಮಾಡಿದ್ರೋ ಅದನ್ನೇ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಬೆಳಗ್ಗೆ ಪೂಜೆಯಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಅನ್ನುವಂಥದ್ದೇನಿದೆ, ಇದೆಲ್ಲವೂ ಅನುಭವ ಮಂಟಪದ ಪ್ರಯೋಗನೇ. ಅದು ಮುಂದೆ ಬರ್ತಾ ಬರ್ತಾ ದೊಡ್ಡ